ಮಹಾತ್ಮರು ಎಂತ ಮಾತನ್ನ ಹೇಳಿದ್ರು ಅಂತ ಕೇಳಿದ್ರ, ಗುರಿ ತಾಗದ ಬಾಣ ನೂರಾರು ಎಸೆದರೆ ಫಲವೇನು, ಫಲವೇನು, ಬರೀ ಮಾತನಾಡಿದರೆ ಫಲವೇನು ಅಂದ್ರ ಏನಾಗಿದ್ರಿಪ್ಪ, ನೀ ಗುರಿ ಇರಲಾರ್ದಂತ ನೂರಾರು ಬಾಣಗಳನ್ನು ಬಿಟ್ರು ಕೂಡ ಏನು ಪ್ರಯೋಜನ ಇಲ್ಲ, ಏನೇನು ಪ್ರಯೋಜನ ಇಲ್ಲ. ನನಗ ಮಾತಾಡಕ್ ಬರ್ತೈತಿ ಅಂತ ಹೇಳಿ ಬಾತಿಗೆ ಬಾರದ ಮಾತ ನೀ ಬಾಳ ಹೊತ್ತು ಮಾತಾಡಿದ್ರು ಕೂಡ ಅದಕ್ಕೂ ಪ್ರಯೋಜನ ಇಲ್ಲ. ಹೌದ್ರಿಪ್ಪ. ಅದಕ್ಕೆ ಹೇಳ್ತಾರ ಮಹಾತ್ಮರು ಏನಂತ, ಸ್ಮಶಾನದಲ್ಲಿ ಬಿದ್ದಿರತಕ್ಕಂತ ಕಟ್ಟಿಗೆಯನ್ನು ತಂದು ಹೌದು ಕಟ್ಟಿಗೆಯನ್ನು ತಂದು ಮನೆ ಒಳಗ ಸುಡುವರಯ್ಯ. ಹೌದ್ರಿಪ್ಪ. ಮನೆ ಒಳಗ ಇದ್ದಿರತಕ್ಕಂತ ಮನುಷ್ಯನನ್ನು ಒಯ್ದು ಸ್ಮಶಾನದಲ್ಲಿ ಸುಡುವರಯ್ಯ. ಹೌದ್ರಿಪ್ಪ. ಅಂದ್ರ ಸ್ಮಶಾನದಲ್ಲಿ ಬಿದ್ದಿರತಕ್ಕಂತ ಕಟ್ಟಿಗೆಗಿಂತಲೂ ಮನುಷ್ಯ ಕನಿಷ್ಠ ಅಂತೇಳಿ ಹೇಳ್ತಾರ ಅವ್ರು. ಹೌದ್ರಿಪ್ಪ. ಅಷ್ಟೇ ಸತ್ಯ ಅದ. ಈಗ ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ, ಇರುವ 84 ಲಕ್ಷ ಜೀವರಾಶಿಗಳನ್ನ ತಿರುಗಿ ಹೌದಪ್ಪ, ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮಕ್ಕೆ ನಾವು ಬಂದೀವತ್ತೇಳಿ ತಿಳ್ಕೊಂಡು ಈ ಶ್ರೇಷ್ಠವಾದ ಮಾನವ ಜನ್ಮವನ್ನು ಸಫಲ ಮಾಡ್ಕೋಬೇಕಂತ ಹೇಳಿ ಇಲ್ಲಿ ಯಾರು ನಮ್ಮ ಕ್ಯಾಸ್ತಿ ಗ್ರಾಮದಾಗ ಹಿರಿಯರು ಕೂಡ್ಯಾರಲ್ಲ, ಹೌದ್ರಿಪ್ಪ. ಈ ಹಿರಿಯರ ಸಣ್ಣವ್ರ ಇರ್ತಪ್ಪಿ ಹಿರಿಯರ ಮನಿಗೊಳದೊಳಗೆಲ್ಲ ಆಗಿ ಹೋದ ಕತ್ತಿದಾವ್. ಹೌದ್ರಿಪ್ಪ. ಸಣ್ಣ ಕೂಸುಗಳು ಮನಿಯೊಳಗ್ ಹುಟ್ಟಿದ್ವು ಅಂಬಾಗಲ್ ಹಚ್ಚಕತ್ತು ಅಂದ್ರ ಆಯಿ ಆಗ್ಲಿ ಮುದ್ದೆ ಆಗ್ಲಿ ಕೂಸುಗಳಿಗೆ ತೊಡಿ ಮ್ಯಾಲ ತಗೊಂಡ್ 2 ಕೈ ಚಪ್ಪಾಳಿ ಹೆಂಗ್ ಹೊಡಸ್ತಿದ್ರು, ಹೆಂಗ್ರಿಪ್ಪ, ವಿಠಲ 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 ಅನ್ನತ್ತೇಳಿ 2 ಕೈಲಿ ಕೂಸುಗಳಿಗೆ ಚಪ್ಪಾಳಿ ಹೊಡಸ್ತಿದ್ರು. ಹೌದ್ರಿಪ್ಪ. ಆವತ್ತು ಹೊಡಸ್ತಿದ್ರು ಅದನ್ನ. ಇವತ್ತು ಹಂಗೆ ಯಾರೇ ಕೂಸುಗಳಿಗೆ ತಗೊಂಡ್ ತೊಡಿ ಮೇಲೆ ವಿಠಲ ವಿಠಲ ಅಂತೇಳಿ ಆಯಿ ಮುತ್ತೆ ಅನಸ್ಲಿಕ್ಕತ್ತಂದ್ರ ಈಗಿನ ಸ್ವಸ್ಥ್ಯಾರ ಬಂದ್ ಏನಂತಾರ ಗುರ್ತೈತೇನು, ಏನಂತ, ಇದು ಮಠ ಅಲ್ರಿ, ಇದು ಮಣಿ ಐತಿ, ವಿಠಲ ವಿಠಲ ಅನ್ನೋದಿಲ್ರೀಗ. ಬಾಳು ಬೆಳಗುಂದಿ ಅವರು ಹನುಮಂತ ಬಂಟ್ನೂರವ್ರು ಹಾಡಿರ್ತಕ್ಕಂತ ಹಾಡುಗಳನ್ನ ಧಾರಾವಾಹಿಗಳನ್ನ ಹೇಳು ಕಾಲ ಈಗ ಬಂದಾರ. ಹೌದ್ರಿಪ್ಪ. ಅದಕ್ಕೆ ಹಿಂದಿನವ್ರು ಹಾಡ್ಯಾರ. ಅವ್ರು ಏನಂತ, ಹೆಂಗ ಹಾಡ್ಯಾರ ಅಂತ ಕೇಳಿದ್ರ, ಹೆಂಗ್ರಿಪ್ಪ, ಅವ್ರು ಹಾಡಿರ್ತಕ್ಕಂತ ಹಾಡಿಗೆ ಒಂದು ತತ್ವ ಐತಿ, ಒಂದು ಪ್ರಮಾಣ ಐತಿ, ಒಂದ ಲೆಕ್ಕಕ್ಕಲ್ಲ ಹಿಂದಿನವ್ರದು. ಹಾಡಿರ್ತಕ್ಕಂತ ಹಾಡಾಗಲಿ ಮಾತಾಡಿರ್ತಕ್ಕಂತ ಮಾತಾಗಲಿ ಎಂತ ಹಾಡನ್ನ ಹಾಡ್ತಿದ್ರು, ಎಂತ ಹಾಡ್ರಿಪ್ಪ, ಸುಂದರ ನನ್ನ ಬೀಸು ಕಲ್ಲ ತಿರುಗುವುದು ಸುತ್ತೆಲ್ಲ ಪದ ಹಾಡತೀನಿ ಪ್ರೇಮದಿಂದ ಬಾರೋ ನಿನ್ನ ವಿಠಲ. ಹಿಂಗ ಹಾಡ್ಯಾರ ಅವ್ರು ಬೀಸು ಕಲ್ಲಿನ ಮೇಲೆ. ಹೌದ್ರಿಪ್ಪ. ಹಿಂಗೆ ಯಾಕೆ ಹಾಡಿದ್ರು ಹೆಣ್ಮಕ್ಳು, ಹಿಂಗೆ ಯಾಕೆ ಹಾಡಿದ್ರು, ಹಿಂಗೆ ಯಾಕೆ ಹಾಡಿದ್ರು ಅಂತ ಕೇಳಿದ್ರ, ಯಾಕ್ರಿಪ್ಪ, ಇರು 84 ಲಕ್ಷ ಜೀವರಾಶಿ ಅನ್ನೋದು ಏನದಲ್ಲ ತಿರುಗಿ 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 ಸುತ್ತ ಹಾಕಿ ಸುತ್ತ ಹಾಕಿ ಬೀಸು ಕಲ್ಲು ಹೆಂಗ ಸುತ್ತ ಹಾಕ್ತಲ್ಲ ಸುತ್ತ ಹಾಕ್ತದ್ರಿಪ್ಪ, ಹಂಗ ಸುತ್ತ ಹಾಕಿ ಬಂದಿನಿ ಕೊನೆ ಮಾನವ ಜನ್ಮಕ್ಕ. ಈ ಜನ್ಮದಲ್ಲಿ ನಾ ಮುಕ್ತ ಆಗ್ತೀನಿ ಅಂತ ಹೇಳಿ ಆ ಹಾಡಿನ ಮುಖಾಂತರ ಹಾಡ್ತಿದ್ರು ಅವರು. ಸುಂದರ ನನ್ನ ಬೀಸು ಕಲ್ಲ ತಿರುಗುವುದು ಸುತ್ತೆಲ್ಲ ಹೌದ್ರಿಪ್ಪ, ಹಾಡುತ್ತೀನಿ ಪ್ರೇಮದಿಂದ ಬಾರೋ ನಿನ್ನ ವಿಠಲ ವಿಠಲ ಅಂತೇಳಿ ಪರಮಾತ್ಮನಿಗೆ ಕರಿತಿದ್ರು ಹಿಂದಿನವರು. ಹೌದು. ಹಂಗ ಇವತ್ತಿನ ದಿವಸ ಏನಾಗ್ಯದ, ನನ್ನ ಬಳಗ ನನ್ನ ಊರ ನನ್ನ ಬಂದ ಕೂಡ್ಯದಂತೆ ತಿಳ್ಕೊಂಡು ಇಲ್ಲಿ 1-2 ವಿಷಯಗಳನ್ನ ಚರ್ಚೆ ಮಾಡ್ಬೇಕಂತೇಳಿ ಚರ್ಚೆ ರೂಪದಲ್ಲಿ ಇಟ್ಟುಕೊಂಡು ಏನ್ ಚರ್ಚೆ ನಾವು ಇಟ್ಟಿದೇವಪ್ಪ ಅಂತ ಕೇಳಿದ್ರ, ಏನ್ ಇಟ್ಟಿರಿಪ್ಪ, ನಾವು ಮಾನವ ಹೆಂಗಾಗಿ ಹುಟ್ಟಿವ ಅಂತ ಕೇಳಿದ್ರ, ಹೆಂಗ್ರಿಪ್ಪ, ಕರೆ ಹೇಳ್ಬೇಕು ಬಂಧುಗಳೇ ಅಂತ ಕೇಳಿದ್ರ, ಎಷ್ಟೋ ಜನ್ಮದ ಪುಣ್ಯ ತಟ್ಟಿ ಮಾನವಾಗಿ ಬಂದು ಹುಟ್ಟಿ. ಹೌದು ಮಾನವಾಗಿ ಹುಟ್ಟಿ ಬಂದು ಕವಿ ಎಂತ ಮಾತು ಹೇಳ್ತಾನ, ಹೆಂಗ್ರಿಪ್ಪ, ಎಷ್ಟೋ ಜನ್ಮದ ಪುಣ್ಯ ತಟ್ಟಿ ಮಾನವಾಗಿ ಬಂದ ಹುಟ್ಟಿ ಕಾಲಹರಣ ಮಾಡಬ್ಯಾಡು ಕತ್ತಿಯ ಹಂಗ. ಹೌದು ಕತ್ತಿಯ ಹಂಗ 84 ಲಕ್ಷ ಅವನಿ ತಿರುಗಿ ಒಮ್ಮೆರೆ ಅದನ್ನ ಹಚ್ಚೋವರೆಗಿ. ಹೌದು ನೋಡು ಕವಿ ಹೇಳಕತ್ತೇನ ಮಾತ, 84 ಲಕ್ಷ ಅವನಿ ತಿರುಗಿ ಒಮ್ಮೆರೆ ಅದನ್ನ ಹಚ್ಚೋವರೆಗಿ. ಹೌದು ಕಾಲಹರಣ ಮಾಡ
ಬ್ಯಾಡ ಕತ್ತಿಯ ಹಂಗ ಹೌದು ಹೌದು ಕತ್ತಿ ಹಂಗ ಹರಿಯದ ಕಾಲಕ್ಕೆ ಹಾದರ ಮಾಡಿ ಮುಪ್ಪಿನ ಕಾಲಕ್ಕೆ ಗುರುವಿಗೆ ಕೂಡಿ ಹೌದು ಮಂಗ್ಯ ಮನಸ್ಸಿಗೆ ಮಾನವತೆ ಕೊಟ್ಟು ಉರ್ದೇಡಿ ಊರಾಗ ಆಹಾ ಮಂಗ್ಯ ಮನಸ್ಸಿಗೆ ಮಾನವತೆ ಕೊಟ್ಟು ಉರ್ದೇಡಿ ಊರಾಗ ಹೌದು ಬೇಗೋ ಬೆಳಗ ಮಾಡಿ ಹೋಗ ಹಚ್ಕೊಂಡ್ ಕುಂತ ದೊಡ್ಡ ರೋಗ ಹೌದು ಹೌದು ದೊಡ್ಡ ರೋಗ ಗಂಡರ ಮಕ್ಕಳು ಉಗುಳತಾರ ಮಾರಿಯ ಮ್ಯಾಗ ಆಹಾ ಗಂಡರ ಮಕ್ಕಳು ಉಗುಳತಾರ ಮಾರಿಯ ಮ್ಯಾಗ ಹೌದು ಯಮದೂತನಿಂದ ಕರ್ಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಬಡಿವಾಗ ಬಾಗಿ ಹೌದು ಹೌದು ಯಮದೂತನಿಂದ ಕರ್ಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಬಡಿವಾಗ ಬಾಗಿ ಆಹಾ ಉತ್ತರ ಏನ ಕೊಡ್ತಿ ಹೇಳ ಮ್ಯಾಗಿನ ಮಾದೇವ್ಗ ಹೌದು ಉತ್ತರ ಏನ ಕೊಡ್ತಿ ಹೇಳ ಮ್ಯಾಗಿನ ಮಾದೇವ್ಗ ಆಹಾ ದೇವರ ಮುಂದ ಹಚ್ಚೋ ದೀಪ ನಾಶಾಗಿ ಹೋಗೋದು ಮಾಡಿದ ಪಾಪ ಹೌದು ಹೌದು ಕವಿ ಹೇಳಲಿಕ್ಕತ್ತೇನ ಮಾತ ಆಹಾ ದೇವರ ಮುಂದ ಹಚ್ಚೋ ದೀಪ ನಾಶಾಗಿ ಹೋಗೋದು ಮಾಡಿದ ಪಾಪ ಹೌದ್ರಿಪ್ಪ ಯಾರೇ ಬಂದಾಗ ಹೋಗ್ಬೇಕು ಹೆಂಗ ನಾವ್ ಯಾರೇ ಬತ್ತಪ್ಪ ಅಂತಂದ್ರ ಆಹಾ ನಮಗ ಬಂಧುನು ಇಲ್ಲ ಬಳಗುನು ಇಲ್ಲ ಹೌದು ನಮಗ ನಾವೇ ಅಂತ ಕವಿ ಹೇಳಲಿಕ್ಕತ್ತಾನ ಹೌದ್ರಿಪ್ಪ ಅದಕ್ಕೆ ಬಂಧುಗಳು ಇವತ್ತಿನ ದಿವಸ ಆಹಾ ಜಗತ್ತದೊಳಗು ವರ ಶ್ರೇಷ್ಠ ಅದನೋ ಹೌದ್ ಏನ ಶಾಪ ಶ್ರೇಷ್ಠ ಅದನೋ ಆಹಾ ಇದೆಲ್ಲ ನನ್ನ ಬಳಗದ ಹೌದ್ ಇಲ್ಲಿ ಒಂದು ಸಣ್ಣ ಸಣ್ಣ ಉದಾಹರಣೆಯನ್ನು ಕೊಟ್ಟು ಹೌದ್ರಿಪ್ಪ ನಾವು ಯಾರಿಗೆ ಪಾತ್ರರಾಗಬೇಕಂತಕ್ಕಂತ ಉದಾಹರಣೆಯನ್ನು ಕೊಡ್ಬೇಕಂತಕ್ಕಂತ ವಿಚಾರದಲ್ಲಿ ಇಟ್ಟುಕೊಂಡು ಸಂವಾದ ರೂಪದಲ್ಲಿ ವಿಷಯ ಇಟ್ಟಾಕಾರ ಆಹಾ ನಮ್ಮ ಚಿಕ್ಕೋಡಿ ಕಲಾ ತಂಡಿನ ಸತ್ಸಂಗದಲ್ಲಿ ಸಂಭಾಷಣೆ ಮಾಡ್ತಿರ್ತಕ್ಕಂತ ಹೌದ್ ಒಳ್ಳೆಯ ಖ್ಯಾತ ಕಲಾವಿದ ಆಹಾ ಕಬ್ಬೂರ ಗ್ರಾಮದ ಸುರೇಶ್ ಮಾಸ್ತರ್ ಅವರು ಹೌದ್ರಿಪ್ಪ ಬಾಲ್ ಯಾವ್ದು ಹಿಡ್ಕೊಂಡ್ರು ಯಾವ್ದು ಹಿಡ್ಕೊಂಡ್ರಿಪ್ಪ ಬಾಲ್ ಯಾವ್ದು ಹಿಡ್ಕೊಂಡ್ರು ಅಂತ ಕೇಳಿದ್ರ ಹೌದ್ ಅಗದಿ ಒಂದು ಎರಿ ಹೊಲ ಒಂದು ಮಡ್ಡಿ ಹೊಲ ಅಂತ ತಿಳ್ಕೊಂಡು ಆಹಾ ಇಲ್ಲಿ ಬಾಳ ಈಜಿ ಆದ ಪಾಲ ನನಗ ಅನುಕೂಲ ಬಾಳ ಆಗತೈತಿ ಅಂತ ತಿಳ್ಕೊಂಡು ಹೌದು ಹೌದು ಜಗತ್ತದೊಳಗ ವರ ಶ್ರೇಷ್ಠ ಅದಂತಕ್ಕಂತ ಪಾಲ ಹಿಡ್ಕೊಂಡು ಆಹಾ ಉದಾಹರಣೆ ಯಾರದು ಮಾತಾಡ್ರು ಯಾರ್ದು ಮಾತಾಡ್ರಿಪ್ಪ ಸೂರಮ್ಮ ದೇವಿ ಯಾರಿಗೆ ಅಂತ ಕೇಳಿದ್ರ ಆಹಾ ಆಕಾಶ ಭರಮ ದೇವರಿಗೆ ಹೆಂಡತಿಯಾಗಿ ಹೌದು ಹೌದು ಅನ್ನ ಕಳಿ ನಾರಾಯಣಗೌಡ ನಿಂದೇದ ಮಾತಾಡಿ ಆಹಾ ಆಕಾಶ ಭರಮ ದೇವರ ಹೆಂಡತಿಯಾಗಿರ್ತಕ್ಕಂತ ಸೂರಾದೇವಿ ಹೌದ್ ಬೌಳೆ ಶಂಕರನ ಭಕ್ತಿಯನ್ನು ಮಾಡಿ ಬೌಳೆ ಶಂಕರನಿಂದ ವರವನ್ನು ಪಡ್ಕೊಂಡು ಆಹಾ ವೀರಸಿದ್ದೇಶ್ವರ ಹುಟ್ಟಿ ಬಂದ ಹೌದ್ರಿಪ್ಪ ವೀರಸಿದ್ದೇಶ್ವರ ಹುಟ್ಟಿ ಬಂದ ಸಿದ್ಧ ಮಾಲಿಂಗರಾಗ ಶಿಷ್ಯ ಮಾಡ್ಕೊಂಡ ಆಹಾ ಸಿದ್ಧ ಮಾಲಿಂಗರಾಗ ಸಿಗಿ ಮಠದಾಗ ದುಡ್ಕೊಂಡ ಹೌದು ದುಡ್ಕೊಂಡಕ್ಕಾಗಿ ಪರಮಾತ್ಮ ಅವನಿಗೆ ಮುಂಡಾಸ್ ಅಂತಕ್ಕಂಥದ ಕೊಟ್ಟ ಆಹಾ ಜಗತ್ತದೊಳಗ ವರ ಶ್ರೇಷ್ಠದ ಅಂತಕ್ಕಂತ ಮಾತನ್ನ ಹೇಳ ಹೋಗ್ಯಾರ್ರಿಪ್ಪ ದೈವದ ಮುಂದೆ ಹೇಳಿದ್ರು ಆಹಾ ಅದಕ್ಕೆ ಹೇಳ್ಯಾರ ಶಾಣ್ಯಾರ ಏನಂತ ಉಣ್ಣೆ ಕೆಚ್ಚಲಲ್ಲಿದ್ದು ಉಣ್ಣದು ನರಿ ಹಾಲು ಹೌದು ಹೌದು ಪುಣ್ಯವನ್ನು ಬಯಸದೆ ಮನುಷ್ಯ ಆಹಾ ಪುಣ್ಯವನ್ನು ಮಾಡಿ ಸುಖವನ್ನ ಬಯಸದ ಮನುಷ್ಯ ಹೌದ್ರಿಪ್ಪ ಉಣ್ಣೆಗಿಂತಲೂ ಕರ್ಕಷ್ಟ ಅಂತ ಹೇಳ್ಯಾರ ಆಹಾ ಅದ ಹೆಂಗ್ ಮಾಡೋದು ಯಪ್ಪ ವರ ಬಹಳ ಶ್ರೇಷ್ಠ ಐತಂತಕ್ಕಂತ ಪಾಲನೆ ಹಿಡ್ಕೊಂಡು ಆಹಾ ಶಾಪ ಕನಿಷ್ಠ ಐತಂತಕ್ಕಂತ ಮಾತನ್ನ ಹೌದು ಬಾಲವನ್ನು ಬಿಟ್ಟು ಹೌದ್ ಇವತ್ತಿನ ದಿವಸ ವರದ ಬಗ್ಗೆ ಬೆಳೆಸಿದ್ರು ಆಹಾ ಜಗತ್ತದೊಳಗ ವರ ಕನಿಷ್ಠ ಹೌದ್ರಿಪ್ಪ ಜಗತ್ತದೊಳಗ ಏನ್ ಕನಿಷ್ಠದ ವರ ಕಲಿಸ್ತದ ಶಾಪ ಬಹಳ ಶ್ರೇಷ್ಠದ ಶ್ರೇಷ್ಠದ ವರ ಬಹಳ ಕನಿಷ್ಠ ಅದ ಆಹಾ ಶಾಪಕ್ಕ ಮತ್ತು ವರಕ್ಕ ಎಷ್ಟು ಫರಕ್ ಐತಿ ಅಂತ ಕೇಳಿದ್ರ ಎಷ್ಟು ಫರಕ್ ಐತ್ರಿಪ್ಪ ಜಮೀನ್ ಅಸ್ಮಾನ್ ಫರಕ್ ಅಂದ್ರ ಆಹಾ ಭೂಮಿಗೆ ಮುಗಲಿಗೆ ಎಷ್ಟ್ ಅಂತರ ಐತಿ ನೋಡು ಹೌದು ವರಕ್ಕ ಶಾಪಕ್ಕ ಎಷ್ಟ್ ಅಂತರ ಐತಿ ಆಹಾ ಹೆಂಗಂತ ಕೇಳಿದ್ರ ಹಂಗ್ರಿಪ್ಪ ಅಂಧಕಾರ ಶೂನ್ಯ ತುಂಧಕಾರ ಶೂನ್ಯ ನಿರಾಕಾರ ಶೂನ್ಯ ನಿರ್ಗುಣ ಶೂನ್ಯ ಹೌದು ಹೌದು ನೀ ಎಲ್ಲಿ ಬೆಳೆಸಿದ ಮಾಸ್ತರ್ ವಿಷಯ ಎಲ್ಲಿ ಬೆಳೆಸಿದಿ ಈಗ ಎಲ್ಲಿ ನೀ ವಿಷಯ ಬೆಳೆಸಿದೆ ಅಂತ ಕೇಳಿದ್ರ ಆಹಾ ಬರೇ ಮಾಲಿಂಗರಾಯ ಬೀರಪ್ಪ ಅಂತೇಳಿ ಇಲ್ಲಿ ವಿಷಯ ಬೆಳೆಸಿ ನಿನ್ನ ಹೊರದ್ದ ಹೌದು ಹೌದು ಇವು ಶೂನ್ಯ ಬಳಗಿದ್ದಾವ ಯಾರ ಯಾರಿಪ್ಪ ಸ್ವಯಂ ಸಿದ್ಧ ಪರಮಾತ್ಮ ಆಹಾ ಸ್ವಯಂ ಸಿದ್ಧ ಪರಮಾತ್ಮನ ವಾಹನ ಯಾವುದು ಯಾವುದು ನಂದಿ ಸ್ವಯಂ ಸಿದ್ಧ ಪರಮಾತ್ಮನ ವಾಹನ ನಂದಿ ಹೌದು ಹೌದ್ರಿಪ್ಪ ಆ ನಂದಿ ಏನ್ ಮಾಡ್ಯದ ಏನು ಮಾಡ್ಯಾದ ನೀರ ನಿರಂಕಾರ ಇದ್ದು ಹೊತ್ತಿನೊಳಗ ಆಹಾ ಶಾಬಾಲ ಮುನಿ ಅಂತಕ್ಕಂತ ದೊಡ್ಡ ಋಷಿ ಹೌದು ಅವನ ಮಕ್ಕಳು ಎಷ್ಟು ಮಂದಿ ಅಂತ ಕೇಳಿದ್ರೆ 7 ಮಂದಿ ಅವನ ಮಕ್ಕಳು ಹೌದು ಹೌದ್ರಿಪ್ಪ ಅವ್ರು ಯಾರ್ಯಾರು ಅಂತ ಕೇಳಿದ್ರ ಯಾರ್ಯಾರು
ನೀರ ಮುನಿ, ಆಹಾ ರಕ್ತ ಮುನಿ, ಹೌದು ಹಾಲ ಮುನಿ, ಆಹಾ ಯಪ್ಪ ಮುನಿ, ಹೌದು ಹೌದು ಬಿಗು ಮುನಿ. ಹೌದ್ರಿಪ್ಪ ಇವರು ಜಾಬಲ್ ಮುನಿ ಮಕ್ಕಳು. ಆಹಾ ಆ ಮಕ್ಕಳನ್ನ ಏನ್ ಮಾಡ್ಯಾನ? ಏನ್ ಮಾಡ್ಯಾರಿಪ್ಪ? ನಾವು ಸೇವಂತಿಗೆ ಹೂವಿಂದಾಗ್ಲಿ ಮತ್ತು ಚೆಂಡು ಹೂವಿಂದಾಗ್ಲಿ ಒಂದು ಮಲ್ಲಿಗೆ ಹೂವಿಂದಾಗ್ಲಿ ಆಹಾ ಹೆಂಗ ಮಾಲಿ ಮಾಡ್ತೇವ್ ನೋಡು, ಹೌದು ಹೌದು ಹಂಗ ತನ್ನ 7 ಮಕ್ಕಳಿಗೆ ಮಾಲಿ ಮಾಡ್ಕೊಂಡು ಆಹಾ ಮಾಲಿ ಮಾಡಿಕೊಂಡು ತನ್ನ ಕೊರಳೊಳಗೆ ಹಾಕೊಂಡು ಪಾತಾಳದೊಳಗೆ ಕುಳಿತು ತಪಸ್ಸರಿ ಮಾಡ್ಲಿಕ್ಕತ್ತಾನೆ. ಯಾರು? ಯಾರು? ಜಾಬಲ್ ಮುನಿ. ಹೌದು ಹೌದ್ರಿಪ್ಪ. ಅವಾಗ ಜಾಬಲ್ ಮುನಿ ತಪಸ್ಸರಿ ಮಾಡೋ ಹೊತ್ತಿನೊಳಗ ಏನಾಗ್ಯದ? ಬಸವಣ್ಣ ಹೋಗಿ ಆಹಾ ಬಸವಣ್ಣ ಹೋಗಿ ತನ್ನ ಕೊಂಬಿನಿಂದ ಹಾರನ್ನ ತಕ್ಕೊಂಡಾನ. ಯಾರ ಕೊರಳೊಳಗಿಂದು? ಆಹಾ ಜಾಬಲ್ ಮುನಿ ಕೊರಳೊಳಗಿಂದು. ಹೌದು ಹೌದ್ರಿಪ್ಪ. ಹಾರ ತಕ್ಕೊಳ್ಳುವಾಗ ಜಾಬಲ್ ಮುನಿ ಕೇಳ್ತಾನ, ಏನಂತ? ನನ್ನ ಮಕ್ಕಳನ್ನ ಒಂದು ಹಾರ ಮಾಡ್ಕೊಂಡು ನನ್ನ ಕೊರಳೊಳಗನ ಹಾಕೀನಿ, ಆಹಾ ಸರ ಮಾಡ್ಕೊಂಡು ಹಾಕೊಂಡಿನಿ, ಹೌದು ಹೌದು ನನ್ನ ಮಕ್ಕಳಿಗೆ ಯಾವುದರ ಸಲುವಾಗಿ ತಕ್ಕೊಂಡು ಹೊಂಟಿ ಅಂತ ಹೇಳಿ ಆ ಜಾಬಲ್ ಮುನಿ ಕೇಳಿದಕ್ಕರ ಬಸವಣ್ಣ ಹೇಳ್ತಾನ, ಏನಂತ? ಇದು ನೀರು ನಿರಂಕಾರ ಐತಿ. ಹೌದು ಹೌದು ಮಾಡಿನಂದ್ರ ನೋಡವ್ರಿಲ್ಲ, ನೋಡಿನಂದ್ರ ಮಾಡವ್ರಿಲ್ಲ, ಹೇಳಿನಂದ್ರ ಕೇಳವ್ರಿಲ್ಲ, ಕೇಳಿನಂದ್ರ ಹೇಳವ್ರಿಲ್ಲ, ಹೌದು ಹೌದು ಹೇಳವ್ರಿಲ್ಲ, ಹಾಡಿನಂದ್ರ ಕುಣಿಯವ್ರಿಲ್ಲ, ಕುಣದಿನಂದ್ರ ಹಾಡವ್ರಿಲ್ಲ, ಆಹಾ ಇಲ್ಲಿ ಯಾನ್ಯಾನು ಇಲ್ಲ. ಹೌದ್ರ ಹೌದ್ರಿಪ್ಪ. ನಿನ್ನ ಮಕ್ಕಳಿಂದ ಭೂಮಿಯನ್ನ ತಯಾರು ಮಾಡ್ಬೇಕಾಗೈತಿ, ಭೂಮಿಗೆ ಹೆಪ್ಪು ಕೊಡ್ಬೇಕಾಗ್ಯದ ನೀರಿಗೆ. ಹೌದು ಹೌದ್ರಿಪ್ಪ. ಅದಕ್ಕೆ ನಿನ್ನ ಮಕ್ಕಳಿಗೆ ಒಯ್ದು ಹೊಳ್ಳಿ ತಂದು ಕೊಡ್ತೀನಿ ಅಂತೇಳಿ ಬಸವಣ್ಣ ಮಾತು ಕೊಟ್ಟ. ಯಾರಿಗೆ? ಜಾಬಲ್ ಮುನಿಗೆ. ಹೌದು ಹೌದು ಮಕ್ಕಳನ್ನು ಒಯ್ದು ಹೊಳ್ಳಿ ತಂದು ಕೊಡ್ತೀನಿ ಅಂದಕ್ಕರೆ ಜಾಬಲ್ ಮುನಿ 7 ಮಂದಿ ಮಕ್ಕಳಿಗೆ ಕೊಟ್ಟ. 7 ಮಂದಿನ ಬಸವಣ್ಣ ತಂದು ಏನು ಮಾಡಿದ? ಏನು ಮಾಡಿದ? ನೀರ ಮುನಿಯನ್ನು ತುಳಿದ, ನೀರಾಯ್ತು. ಹೌದು ಹೌದು ಹಾಲ ಮುನಿಯನ್ನು ತುಳಿದ, ಹಾಲಾಯ್ತು. ಹಾಲಾಯ್ತು. ಹೆಪ್ಪ ಮುನಿಯನ್ನು ತುಳಿದ, ಹೆಪ್ಪಾಯ್ತು. ಹೆಪ್ಪಾಯ್ತು. ಬಿಗು ಮುನಿ ಅಂತಕ್ಕಂತ ಮಗನಿಗೆ ತುಳಿದ, ಭೂಮಿ ಬಿಗು ಆಯ್ತು. ಹೌದು ಹೌದ್ರಿಪ್ಪ. ಇದ್ರ ಮ್ಯಾಲ ನಿನ್ನ ಬೀರಪ್ಪ ಮಾಳಪ್ಪ ಬಂದಾರೋ? ಏನ್ ಇದ್ರ ಹಿಂದೆ ಏನಾರ ನಿನ್ನ ಬೀರಪ್ಪ ಮಾಳಪ್ಪ ಅದಾರು? ಇಲ್ಲ. ಹೌದು ಹೌದ್ರಿಪ್ಪ. ಅವಾಗ ಮಕ್ಕಳಿಗೆ ತುಳಿದು ಭೂಮಿಗೆ ಹೆಪ್ಪು ಕೊಡಿಸಿ ಭೂಮಿ ಬಿಗು ಮಾಡಿ ಈ ಪ್ರಜೆಯನ್ನು ಸೃಷ್ಟಿ ಮಾಡಿ. ಹೌದ್ರಿಪ್ಪ. ಅವಾಗ ಜಾಬಲ್ ಮುನಿ ಕೇಳ್ತಾನ, ಏನಂತ? ನನ್ನ ಮಕ್ಕಳಿಗೆ ನನಗೆ ಕೊಡ್ತೀನಿ ಅಂತ ವಚನ ಕೊಟ್ಟು ಕರ್ಕೊಂಡು ಹೋಗಿ ಹೋಗಿ ನನ್ನ ಮಕ್ಕಳಿಗೆ ಕೊಡು ಅಂದ. ಅವನ ಮಕ್ಕಳಿಗೆ ಕೊಡಲಾರದಂಗ ಇವ್ ಕಾರ್ಯ ಸುಟ್ಟು ಮಾಡಿ ಬಿಟ್ಟಿದ್ದ. ಹೌದು ಹೌದ್ರಿಪ್ಪ. ಅವಾಗ ಜಾಬಲ್ ಮುನಿ ಶಾಪ ಕೊಡ್ತಾನ, ಏನಂತ? ಅಂತ ಶೂನ್ಯದೊಳಗ, ಅಂತ ನಿರಾಕಾರದೊಳಗ ನನ್ನ ಮಕ್ಕಳನ್ನ ಮಾಲಿ ಮಾಡ್ಕೊಂಡ ಪಾತಾಳದೊಳಗ ಕುಂತಾಕಾರ. ಹೌದು ಹೌದ್ರಿಪ್ಪ. ಕೊಡ್ತೀನಂದ ತಂದ ನನ್ನ ಮಕ್ಕಳಿಗೆ ನೀ ಕೊಟ್ಟಿಲ್ಲ ಅಂದ್ರ ಬಸವಣ್ಣ ನಂದು ನಿಂದು ಆಗಿರ್ತಕ್ಕಂತ ಕೀರ್ತಿ, ನಂದು ನಿಂದು ಆಗಿರ್ತಕ್ಕಂತ ಪವಾಡ ಕಲಿಯುಗದೊಳಗ ಕರಿತಲಿ ಮಾನವರು ಹುಟ್ಟಿ ಎಲ್ಲಾ ಸುಳ್ಳು ಎತ್ತೇಳಿ ಅನ್ಬಹುದು. ಸುಳ್ಳು ಅನ್ನಲಾರ್ದಂಗ ನಾ ಏನಂತ ಕೇಳಿದ್ರ, ಏನಂತ? ನನ್ನ ಮಕ್ಕಳಿಗೆ ನೀ ಯಾವಾಗ ಕೊಟ್ಟಿಲ್ಲ ನೋಡು, ನಂದೊಂದು ನಿನಗೆ ಶಾಪ ಅಂತೇಳಿ ಶಾಪ ಕೊಟ್ಟ. ಏನು ಶಾಪ ಕೊಟ್ಟ ಬಸವಣ್ಣಗ? ಏನ್ರಿಪ್ಪ? ಪಾರೊಂದು ಕೋರಿ ಇರುವವರೆಗೆ, ನೆಲವಂದ ಗಂಗೆ ಹರಿಯುವವರೆಗೆ, ಸೂರ್ಯ ಚಂದ್ರರು ಹುಟ್ಟಿ ಮುಳುಗುವವರೆಗೆ. ಹೌದು ಹೌದು ಹಳ್ಳಿಗೆ ದೇವರ ಜಾತ್ರೆಗಳು ನಡೀತಾವ. ಹೌದು ಹೌದ್ರಿಪ್ಪ. ಹಳ್ಳಿಗೆ ಒಂದೊಂದು ಫಂಕ್ಷನ್ ನಡೀತಾವ. ಆ ಫಂಕ್ಷನ್ದೊಳಗೆ ಎತ್ತಿನ ರೇಸ್ ಅಂತೇಳಿ ಒಂದು ಆಯೋಜನೆ ಮಾಡಿ ಹೌದು ಬಸವಣ್ಣ ನಿನ್ನ ರೇಸ್ ಇಡ್ತಾರ. ಹೌದು ಹೌದ್ರಿಪ್ಪ. ನಿನ್ನ ರೇಸ್ ಇನ್ನು ನಾಳೆದ ಅಂದ್ರೆ ಇವತ್ತಿನ ದಿವಸ ನಿನಗೆ ಅನ್ನ ನೀರ ಬಿಡಿಸಿ ನಾಳಿನ ದಿವಸ ನಿಂದ ಗೇನು ಮಳನು ಚೋಟು 4 ಬಟ್ಟು 2 ಬಟ್ಟು. ಹೌದು ಹೌದ್ರಿಪ್ಪ. ನಾಲಿಗೆ ತೆಗಿಯಂಗ ಬಾರಿನ ಬಾರ್ಕೊಳ್ಳಿ ಹೊಡೆದು ನಿನಗೆ ಓಡಿಸ್ತಾರ ಶಾಪ ಕೊಟ್ಟು ಬಿಟ್ಟ. ಕರೆ ಸತ್ಯಕ್ಕೆ ನಡೆದು ಬಿಟ್ಟ. ಮರ್ತ್ಯದೊಳಗ ಜಗತ್ತದೊಳಗ ಶಾಪ ಬಹಳ ಶ್ರೇಷ್ಠ. ಹೌದು ಹೌದ್ರಿಪ್ಪ. ನೀವು ವರ ಏನ್ ಮಾಡಿದ್ರಿ? ಭಸ್ಮಾಸುರ ಪರಮಾತ್ಮನ ಕುರಿತು ಇಟ್ಟಲ್ಲ 12 ವರ್ಷ ತಪಸ್ಸರಿ ಮಾಡಿದ. ಹೌದು ಹೌದ್ರಿಪ್ಪ. ಹೆಂಗೆ ಮಾಡಿದ ಭಸ್ಮಾಸುರ? ಹೆಂಗ್ರಿಪ್ಪ? ಎಲ್ಲೂ ಆಸನ ಹಾಕೊಂಡು ಎಲ್ಲೂ ಶಿಸ್ತಿಲಿ ಕುಳಿತು ಮಾಡ್ಲಿಲ್ಲ. ಹೌದ್ರಿಪ್ಪ. ಸೂಜಿ ಮೇಲೆ ಸೂಜಿ ಇಟ್ಟು ಸೂಜಿ ತುದಿ ಮೇಲೆ ಕುಳಿತು ಭಸ್ಮಾಸುರ ತಪಸ್ಸರಿ ಮಾಡಿದ. ಹೌದು ಹೌದ್ರಿಪ್ಪ. ಅವನ ತಪಸ್ಸರಿಗೆ ಯಾರು ಸೋತ್ರು? ಸಾಕ್ಷಾತ್ ಶಂಕರನೇ ಮಾದೇವನೇ ಸೋತ. ಏನು ಬೇಡು ಭಸ್ಮಾಸುರ, 12 ವರ್ಷ ನೀ ಸೂಜಿ ತುದಿ ಮೇಲೆ ಕುಳಿತು ತಪಸ್ಸರಿ ಮಾಡಿ ಅಂದ್ರ ಹೌದ್ರಿಪ್ಪ ನೀ ಬೇಡಿದ್ದೆ ಕೊಡ್ತೀನಿ ಅಂದ. ವರ ಹೌದಿಲ್ಲ? ಹೌದ್ರಿಪ್ಪ. ಜನ ಶಾಂತ
ನೀ ಶಾಂತಪ್ಪ. ಅದಕ್ಕ ಅವಾಗ ಸೂಜಿ ತುದಿ ಮೇಲೆ ಕುಳಿತು ತಪಶ್ಚರಿ ಮಾಡಿರ್ತಕ್ಕಂಥ ತಪಶ್ಚರಿ ನೋಡಿ ಏನಂತ ಪರಮಾತ್ಮ ನೀ ಬೇಡಿದ್ದೇ ವರ ಕೊಡ್ತೀನಿ ಅಂದ್ರೆ ಜಗತ್ತಿನೊಳಗ ಎಲ್ಲರಿಗೂ ಗುರ್ತದ. ಹೌದು ಹೌದು ಭಸ್ಮಾಸುರನ ಹತ್ತಿರ ಬಂದ ಆಹಾ ಬೇಡಿದ್ದೆ ಕೊಡ್ತೀನಿ ಅಂದಕ್ಕರ ಭಸ್ಮಾಸುರ ಕೇಳ್ತಾನ ಏನಂತ ನಾ ಬೇಡಿದ್ದೆ ನೀ ಕೊಡ್ತೀನಿ ಅಂತೇಳಿ ವಚನ ಕೊಟ್ಟಿ ಅಂದ್ರ ಆಹಾ ವಚನ ಕೊಟ್ಟಿ ಅಂದ್ರ ಬೇಡ್ತೀನಿ ಅಂದ. ಹೌದು ಹೌದು ಜಗದ ಮಾಲಿಕ್ ಇದ್ದಿಲ್ಲ ಪರಮಾತ್ಮ, ಆಹಾ ಜಗದ ಒಡೆಯ ಇದ್ದಿಲ್ಲ ಪರಮಾತ್ಮ. ಹೌದು ಹೌದು ಅವಾಗ ಎಂತ ವರ ಬೇಡ್ತಾನ ಬೌಳೆ ಶಂಕರ? ಎಂತವರ ಬೇಡ್ತಾನ್ರಿಪ್ಪ ಭಸ್ಮಾಸುರ ಎಂತ ವರ ಬೇಡ್ತಾನ ಅಂತ ಕೇಳಿದ್ರ ಆಹಾ ನನಗ ಉರಿ ಹಸ್ತ ಉರಿ ಕಣ್ಣ ಕೊಡು ಅಂತೇಳಿ ವರ ಬೇಡಿದ. ಹೌದು ಹೌದ್ರಿಪ್ಪ ಜಾನ ಪರಮಾತ್ಮ ಇದ್ದ ಉರಿ ಹಸ್ತ ಉರಿ ಕಣ್ಣ ಕೊಡಬಾರ್ದಿತ್ತು. ಆಹಾ ವರ ಕೊಟ್ಟ, ಹೌದ್ ಉರಿ ಹಸ್ತ ಉರಿಗಣ್ಣ ವರ ಕೊಟ್ಟ. ಆಹಾ ಕೊಟ್ಟ ಶಿವನಿಗೆ ಮುಟ್ಟಿ ಹೊಡಿಬೇಕಂತೇಳಿ ಬೆನ್ನ ಹತ್ತಿ ಬಿಟ್ಟ ಭಸ್ಮಾಸುರ. ಹೌದು ಕೊಟ್ಟಾನ ವರರೇ ಪರಮಾತ್ಮ. ಹೌದು ವಿಷ್ಣು ಪರಮಾತ್ಮ ಮೋಹಿನಿ ರೂಪ ತೊಟ್ಟುಕೊಂಡು ಬಂದು ಭಸ್ಮಾಸುರಗೆ ಸುಟ್ಟು ಬಿಟ್ಟಿ ಅಂದ್ರ ನಿಂದ ಯಾನ್ ವರ ಉಳ್ದೈತಿ? ಏನು ಹೋಯ್ತು ಏನು ಉಳ್ದೈತಿರೋ ಏನು ನಿಮ್ಮದ ನಾಶ ಆಗೈತಿರೋ? ಹೌದು ಹೌದ್ರಿಪ್ಪ ಭಸ್ಮಾಸುರಗರ ವರ ಕೊಟ್ರಿ, ಕೊಟ್ರಿ ಮತ್ತೊಂದು ಮೋಹಿನಿ ರೂಪ ತೊಟ್ಟು ನಿಮ್ಮ ವರ ನೀವೇ ನಾಶ ಮಾಡ್ಕೊಂಡಿರಿ ಅಂದ್ರ ಜಗತ್ತದೊಳಗ ವರ ಹೆಂಗ ಶ್ರೇಷ್ಠ ಹೌದು ಹೌದ್ರಿಪ್ಪ ಅಂತಕ್ಕಂಥ ವಿಷಯನ್ನ ಹೌದ್ ಮುಂದಿನ ಪಾಳಿಯಲ್ಲಿ ನಮ್ಮ ಸರಿಜೋಡಿ ಕಲಾವಿದರು ಆಹಾ ನಾವು ಮಾತಾಡಿದ್ರೆ ಇವತ್ತಿನ ದಿವಸ ಹೆಂಗ ಆಗ್ಬೇಕಂತ ಕೇಳಿದ್ರ ಹಂಗಾಗ್ಬೇಕ್ರಿಪ್ಪ ಬೆಣ್ಣಿ ಒಳಗಿನ ಕೂದಲ ತೆಗದಂಗ ಆಗ್ಬೇಕಾರೆ ಹೆಂಡಿ ಒಳಗಿನ ಹಗ್ಗ ಜೇಗಿದಂಗ ಇರಬಾರ್ದು. ಹೌದು ಹೌದು ಬಾಯಿ ಅನ್ನೋದು ಬಂಗಾರದ ಕಣಿ ಆಗಬೇಕಾರೆ ಬಚ್ಚಲದ ಕುಣಿ ಆಗಿರ್ಬಾರ್ದು. ಹೌದ್ರಿಪ್ಪ ಇವತ್ತಿನ ದಿವಸ ಕಸ ತಿನ್ನೋದು ಅಗತ್ಯ ಇಲ್ಲ, ಆಹಾ ತುಸುನೆ ತಿನ್ನೋದಕ್ಕರೆ ನಿಮ್ಮ ವರ ಇಲ್ಲಿ ನಾಶ ಆಗೈತೆ ಮುಂದಿನ ಪಾಳಿಗೆ ಹೇಳ್ರಿ. ಹೇಳ್ರಿ ಇಲ್ಲಾರ ನಮ್ ವರ ಹೊಟ್ಟೆ ನಾಶ ಆಗಿಲ್ಲ, ಇನ್ನ ಭಸ್ಮಾಸುರನ್ ಇಂತ ಜಾಗದಾಗ ಹೌದ್ ಉಳ್ದೈತೆ ಹೇಳ್ರಿ. ಹೌದ್ರಿಪ್ಪ ನಮ್ಮದು ಮಾತ್ರ ಬಸವನಿಗೆ ಜಾಬಲ್ ಮುನಿ ಶಾಪ ಕೊಟ್ಟ ಎಲ್ಲಿ ಬೇಕಾದಲ್ಲಿ ಜಾತ್ರೆ ಕೇತ್ರಿ ನಡೆದ್ರ ಎತ್ತಿನ ರೇಸ್ ನಡೆದ್ರ ಹೌದ್ ಬರೇ ಆಮಂತ್ರಣ ಅಟ್ಟೆ ಬಿಡುದು ತಡ. ಆಹಾ ತಮ್ಮ ಕೈಲಿಂದ ಕರೆದು ಸಾಕಿ ಸಹಸ್ರಾರು ಜನ ಬಂದು ಸದ್ಯಕ್ಕೆ ನೋಡಿ ಹೋಗ್ತಾರ. ಅಂದ ಕೊಟ್ಟ ಮಾತಿಗೆ ಅಂದ ಪಡ್ಕೊಂಡ ಶಾಪಕ್ಕಾಗಿ ಇಂದ ಬಸವಣ್ಣ ಬಾರಿನ ಬಾರಕೊಲ್ಲ ಬೆತ್ತಲೆ ಹೊಡಸ್ಕೊಂಡು ಓಡ್ತಾನ ಮರ್ತದೊಳಗ. ಹೌದ್ ಹೌದ್ರಿಪ್ಪ ನಮ್ಮ ಶಾಪ ನಾಶ ಆಗಿಲ್ಲ, ಆಹಾ ನಿಮ್ ವರ ಭಸ್ಮಾಸುರ ಕೊಟ್ಟಿರಿ ನಾಶ ಆಗ್ಯದ. ಮುಂದಿನ ಪಾಳಿಯಲ್ಲಿ ಮತ್ತು ಬಂದು ಮತ್ತ ವರ ಯಾರಿಗ್ ಕೊಟ್ರಿ ಆ ವರ ಏನ್ ನಾಶ ಆಗ್ಯದ ಅಂತಕ್ಕಂತ ವಿಷಯನ ನಾವು ಹೇಳೋರಿದ್ದೀವು. ನಮ್ಮ ಹಿರಿಯರು ಹೌದ್ ನೀರು ಗಾಳಿ ಬೆಂಕಿ ಆಹಾ ಇದಕ್ಕೆ ವಿಶ್ರಾಂತಿ ಯಾವಾಗ ಸಿಗತೈತಿ ಅಂತಕ್ಕಂತ ಮಾತನ್ನ ಹೌದ್ ಒಳ್ಳೆ ಮಾತನ್ನ ಕೇಳ್ಯಾರ. ಹೌದ್ ಆ ಪರಮಾತ್ಮನ 5 ಮುಖಗಳಿಂದ 5 ತತ್ವಗಳು ಹುಟ್ಟಿ ಬಂದವು. ಹೌದು ಹೌದ್ರಿಪ್ಪ ಅಂದ್ರ ಪೃಥ್ವಿ ಆಪ ತೇಜ ವಾಯುವೆ ಆಕಾಶ. ಆಹಾ ಇವು ವಿಶ್ರಾಂತಿ ತಕ್ಕೊಂಡು ಅಂದ್ರೆ 84 ಲಕ್ಷ ಜೀವರಾಶಿ ಬದುಕಕ್ಕೆ ಸಾಧ್ಯವಿಲ್ಲ. ಹೌದು ಹೌದ್ರಿಪ್ಪ ಗಾಳಿ ವಿಶ್ರಾಂತಿ ತಕ್ಕೊಂಡ್ರು ನಾವು ಬದುಕಂಗಿಲ್ಲ. ಆಹಾ ನೀರ್ ವಿಶ್ರಾಂತಿಗೆ ಅಂತೇಳಿ ನಿನಗ ನಾ ಬೆಟ್ಟಗಂಗಿಲ್ಲ ಅಂದ್ರೆ ನಾವು ಬದುಕಂಗಿಲ್ಲ. ಹೌದ್ರಿಪ್ಪ ಈ ಗಾಳಿ ನೀರು ಬೆಂಕಿಗೆ ಯಾವಾಗ ವಿಶ್ರಾಂತಿ ಐತಿ ಅಂತ ಕೇಳಿದ್ರ ಆಹಾ ನಾವ್ ಯಾವಾಗ ನಮ್ಮ ಜೀವ ನಮ್ಮ ಶರೀರ ತ್ಯಾಗ ಮಾಡಿ ನಾವು ಅಗಲತೇವ್ ನೋಡು, ಹೌದ್ರಿಪ್ಪ ನಮ್ಮಿಂದೇನೆ ನಾವು ಬಿಟ್ಟೇವಪ್ಪ ಅಂತಂದ್ರ ಅವಾಗ ಅದಕ್ಕೆ ವಿಶ್ರಾಂತಿ ಅದ. ಎಷ್ಟ ನಮ್ ಒಬ್ಬರ ಪಾಲಿಗೆ ಹೌದು ಹೌದ್ರಿಪ್ಪ ಅವು ವಿಶ್ರಾಂತಿ ತಕ್ಕೊಂಡ್ರೆ ಜಗತ್ತಿನ ಚಲನವಲನ ನಡೆದಿಲ್ಲ, ಅವಕ್ ವಿಶ್ರಾಂತಿ ಇಲ್ಲ. ನಮ್ಮ ಮತ್ತಿಗೆ ನಮ್ಮ ಗುರುಗಳು ಇಷ್ಟ ಹೇಳ್ಯಾರ, ಹಿಂಗೆ ವಿಶ್ರಾಂತಿ ಐತೆ ದೈವ ಹೌದನಂಗ ಹೇಳಿದ್ರು ಕೂಡ ಇದಕ್ಕೆ ನಮ್ಮದೇನ್ ತಕರಾರಿಲ್ಲ ಅಂತಕ್ಕಂತ ಮಾತನ್ನ ಹೇಳಿ ನಮ್ಮ ಅಣ್ಣಂದಿರು ಆಹಾ ಆ ಒಂದೆರಡು ಮಾತನ್ನ ಕೇಳಿ 51 ರೂಪಾಯಿ ಕಲಾಕಣಿಕೆ ಕೊಟ್ಟಾರ. ನನ್ನ ಹೆಸರೇನ್ರಿ?